ಸಾಮಾನ್ಯವಾದಿ ಹಬ್ಬ ಅಂತೆ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ಚಿತ್ರ ಬರುತ್ತೆ ಅಲ್ವಾ? ಹೌದು. ಅದ್ಭುತವಾದ ಊಟ, ಬಹುಶಃ ಹೊಟ್ಟೆ ಬಿರಿಯುವಷ್ಟು, ಎಲ್ಲೆಡೆ ದೀಪಗಳ ಅಲಂಕಾರ, ಪಟಾಕಿ, ಸಂಗೀತ, ಹೊಸ ಬಟ್ಟೆ ಅಂತ. ಹ್ಮ್ ಮೂಲತಃ ಅದೊಂದು ದೊಡ್ಡ ಪಾರ್ಟಿ ಇದ್ದ ಹಾಗೆ. ನಮ್ಮ ಇಂದ್ರಿಯಗಳಿಗೊಂದು ಸಂಭ್ರಮ. ಹೌದು, ಜೀವನದ ಸಮೃದ್ಧಿಯನ್ನ ಆಚರಿಸೋದು. ಖಂಡಿತ. ಅದಕ್ಕಾಗಿಯೇ ಇವತ್ತಿನ ವಿಷಯದ ಬಗ್ಗೆ ಓದ್ಬೇಕಾದ್ರೆ ನನಗೆ ಒಂಥರ ಗೊಂದಲ ಆಯ್ತು. ಏಕೆಂದ್ರೆ ನಾವು ಚರ್ಚೆ ಮಾಡ್ತಿರೋ ಹಬ್ಬ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಹೌದು. ಇಲ್ಲಿ ಭರ್ಜರಿ ಊಟ ಇಲ್ಲ, ಬದಲಿಗೆ ಉಪವಾಸ. ಮಿನುಗುವ ದೀಪಗಳಿಲ್ಲ, ಇದು ವರ್ಷದ ಅತ್ಯಂತ ಕತ್ತಲೆಯ ರಾತ್ರಿಯ ಆಚರಣೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ನಿಯಮ ಅಂದ್ರೆ ನಿದ್ದೆ ಮಾಡೋ ಹಾಗಿಲ್ಲ. ಅದೇ. ರಾತ್ರಿ ಇಡೀ ಬೆನ್ನನ್ನ ನೇರವಾಗಿಟ್ಕೊಂಡು ಜಾಗರಣೆ ಮಾಡಬೇಕು. ಇದು ಹಬ್ಬ ಅನ್ನೋದಕ್ಕಿಂತ ಒಂದು ಕಠಿಣ ಪರೀಕ್ಷೆ ತರ ಕೇಳಿಸುತ್ತೆ. ಹೌದು, ಕೇಳೋದಕ್ಕೆ ಸುಸ್ತಾಗುತ್ತೆ. ಆದ್ರೆ ಇದ್ರಲ್ಲೇನೋ ಒಂದು ರಹಸ್ಯ ಇದೆ. ಯಾಕೆಂದ್ರೆ ಲಕ್ಷಾಂತರ ಜನ ಇದನ್ನ ಕೇವಲ ಆಚರಿಸೋದಿಲ್ಲ, ಇದಕ್ಕಾಗಿ ಕಾತುರದಿಂದ ಕಾಯ್ತಾರೆ. ಈ ಕಠಿಣ ಆಚರಣೆಯ ಹಿಂದೆ ಅಂಥ ಯಾವ ಆಕರ್ಷಣೆ ಇದೆ? ಹಾಗಾದ್ರೆ ಬನ್ನಿ ಮಹಾಶಿವರಾತ್ರಿಯ ಈ ರಹಸ್ಯವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದರ ಹಿಂದಿರೋ ಬ್ರಹ್ಮಾಂಡಲ ವಿದ್ಯಮಾನದಿಂದ ಹಿಡಿದು ಪುರಾಣ ಕಥೆಗಳು ಮತ್ತೆ ಇವತ್ತಿನ ಆಚರಣೆಗಳವರೆಗೂ ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸೋಣ. ಖಂಡಿತ. ಮೊದಲಿಗೆ ಆ ಬ್ರಹ್ಮಾಂಡದ ಸಂಪರ್ಕದಿಂದಾನೇ ಶುರು ಮಾಡೋಣ. ಯಾಕೆಂದರೆ ಈ ಆಚರಣೆ ಕೇವಲ ನಂಬಿಕೆ ಮೇಲೆ ನಿಂತಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಹಬ್ಬಗಳು ಸುಗ್ಗಿಯ ಸಮಯ ಅಥವಾ ಹುಣ್ಣಿಮೆಗೆ ಸಂಬಂಧಿಸಿರುತ್ತೆ. ಆದರೆ ಇದು ಅಮಾವಾಸ್ಯೆಯ ಹಿಂದಿನ ರಾತ್ರಿ, ಕತ್ತಲೆಯ ರಾತ್ರಿ. ಹೌದು, ಪ್ರತಿ ಚಾಂದ್ರಮಾನ ತಿಂಗಳಲ್ಲೂ ಒಂದು ಶಿವರಾತ್ರಿ ಬರುತ್ತೆ, ಕೃಷ್ಣ ಪಕ್ಷದ 14ನೇ ರಾತ್ರಿ. ಆದ್ರೆ ಮಹಾಶಿವರಾತ್ರಿ, ಆ ಶ್ರೇಷ್ಠ ರಾತ್ರಿ, ವರ್ಷಕ್ಕೆ ಒಂದೇ ಸಾರಿ ಬರೋದು. ಇದರ ಹಿಂದಿನ ಕಾರಣ ಕೇವಲ ಆಧ್ಯಾತ್ಮಿಕ ಅಲ್ಲ, ಅದು ಶಾರೀರಿಕವಾದದ್ದು. ಶಾರೀರಿಕವೇ? ಅದು ಆಶ್ಚರ್ಯ. ಇಂಥ ಆಚರಣೆಗಳನ್ನ ನಾನು ಯಾವಾಗ್ಲೂ ಮಾನಸಿಕ ಅಥವಾ ಆಧ್ಯಾತ್ಮಿಕ ವ್ಯಾಯಾಮ ಅಂದ್ಕೊಂಡಿದ್ದೆ. ದೇಹದ ಪಾತ್ರ ಇಲ್ಲಿ ಹೇಗೆ ಬರುತ್ತೆ? ಒಳ್ಳೆ ಪ್ರಶ್ನೆ. ಯೋಗ ಪರಂಪರೆಯಲ್ಲಿ ದೇಹ ಮತ್ತು ಮನಸ್ಸನ್ನ ಬೇರೆ ಬೇರೆಯಾಗಿ ನೋಡೋದಿಲ್ಲ. ಸರಿ. ಈ ನಿರ್ದಿಷ್ಟ ರಾತ್ರಿಯೆಂದು ಏನಾಗತ್ತೆ ಅಂದ್ರೆ, ಭೂಮಿಯ ಉತ್ತರಾರ್ಧಗೋಳ ಅದು ಒಂದು ವಿಶಿಷ್ಟವಾದ ಸ್ಥಾನದಲ್ಲಿರುತ್ತೆ. ಈ ಗ್ರಹಗಳ ಜೋಡಣೆಯು ಮನುಷ್ಯನ ಶರೀರದಲ್ಲಿ ಶಕ್ತಿಯ ಒಂದು ನೈಸರ್ಗಿಕವಾದ ಊರ್ಧ್ವಮುಖ ಚಲನೆಯನ್ನ ಸೃಷ್ಟಿ ಮಾಡುತ್ತೆ. ಶಕ್ತಿಯ ಊರ್ಧ್ವಮುಖ ಚಲನೆ ಅಂದ್ರೆ ಒಂಥರ ಶಕ್ತಿ ಹೆಚ್ಚಾದ ಹಾಗೆ ಅನ್ಸ್ತಾ? ಅದಕ್ಕಿಂತನೂ ಹೆಚ್ಚು ಸೂಕ್ಷ್ಮವಾದದ್ದು. ಇದನ್ನ ಹೀಗೆ ಯೋಚನೆ ಮಾಡಿ. ಚಂದ್ರನು ಸಾಗರದ ಅಲೆಗಳನ್ನ ತನ್ನ ಕಡೆಗೆ ಹೇಗೆ ಸೆಳೆಯುತ್ತಾನೋ, ಹೌದು, ಹಾಗೆ ಈ ರಾತ್ರಿ ಗ್ರಹದ ಶಕ್ತಿಯು ನಮ್ಮ ಶರೀರದೊಳಗಿನ ಶಕ್ತಿಯನ್ನ ಮೇಲ್ಮುಖವಾಗಿ ಎಳೆಯುತ್ತೆ. ಮರದಲ್ಲಿ ಸಸ್ಯರಸ ಹೇಗೆ ಮೇಲಕ್ಕೆ ಏರುತ್ತೋ ಅದೇ ರೀತಿ. ಆದ್ರೆ ಇದು ಒಂದೇ ರಾತ್ರಿಯಲ್ಲಿ ವೇಗವಾಗಿ ನಡೆಯೋ ಪ್ರಕ್ರಿಯೆ. ಓ, ಹಾಗಾಗಿ ಇದು ಕೇವಲ ನಂಬಿಕೆಯಲ್ಲ, ಇದೊಂದು ರೀತಿ ಭೌತಿಕ ವಿದ್ಯಮಾನವನ್ನ ಬಳಸ್ಕೊಳ್ಳೋ ಪ್ರಯತ್ನ. ನಿಖರವಾಗಿ. ಯೋಗ ಪರಂಪರೆಯಲ್ಲಿ ಬೆನ್ನುಮೂಳೆಯನ್ನ ಕೇವಲ ಮೂಳೆಗಳ ರಾಶಿ ಅಂತ ನೋಡೋದಿಲ್ಲ. ಅದನ್ನ ಪ್ರಜ್ಞೆಯ ಮುಖ್ಯ ಹೆದ್ದಾರಿ ಅಂತ ನೋಡ್ತಾರೆ. ಸಾಮಾನ್ಯ ದಿನಗಳಲ್ಲಿ ನಾವು ಗುರುತ್ವಾಕರ್ಷಣೆಯ ವಿರುದ್ಧ ಹೋರಾಡಿ ಶಕ್ತಿಯನ್ನ ಮೇರೆ ತೂಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಈ ರಾತ್ರಿ ಪ್ರಕೃತಿಯೇ ನಮಗೆ ಸಹಾಯ ಮಾಡತ್ತೆ. ಶಕ್ತಿಯ ಹರಿವಿಗೆ ಅಡ್ಡಿಯಾಗಬಾರ್ದು ಅಂತ. ಅದೇ ಕಾರಣ. ನೀವು ನಿಮ್ಮ ಬೆನ್ನುಮೂಳೆಯನ್ನ ನೇರವಾಗಿ ಇರಿಸಿದ್ರೆ ನೀವು ಒಂದು ಮಿಂಚಿನ ವಾಹಕ ಅಥವಾ ಲೈಟ್ನಿಂಗ್ ರಾಡ್ ತರ ವರ್ತಿಸ್ತೀರಿ. ಆ ಬ್ರಹ್ಮಾಂಡದ ಶಕ್ತಿಯನ್ನ ನೀವು ನಿಮ್ಮ ವ್ಯವಸ್ಥೆಯೊಳಗೆ ಸರಿಯಾಗಿ ಹರಿಯೋಕೆ ಬಿಡ್ತೀರಿ. ಅದೇ ನೀವು ಅಡ್ಡಲಾಗಿ ಮಲಗಿದ್ರೆ ಆ ಶಕ್ತಿಯ ಏರಿಕೆಯು ವ್ಯರ್ಥವಾಗಬಹುದು ಅಥವಾ ನಿಮ್ಮ ವ್ಯವಸ್ಥೆಯಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು. ಹಾಗಾದ್ರೆ ಉಪವಾಸ ಮಾಡೋದು ದೇಹವನ್ನ ಶುದ್ಧವಾಗಿಟ್ಟು ಈ ಶಕ್ತಿಯ ಏರಿಕೆಯನ್ನ ಹೆಚ್ಚು ಸ್ಪಷ್ಟವಾಗಿ ಅನುಭವಿಸೋಕೆ ಸಹಾಯ ಮಾಡುತ್ತೆ. ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದೆ. ಅದೇ ಇದರ ಹಿಂದಿನ ತರ್ಕ. ಪ್ರಕೃತಿಯನ್ನ ಬಳಸಿ ನಮ್ಮ ಪ್ರಜ್ಞೆಯನ್ನ ಉನ್ನತೀಕರಿಸುವ ಒಂದು ವೈಜ್ಞಾನಿಕ ಮತ್ತು ಶಾರೀರಿಕ ಪ್ರಯತ್ನವಿದು. ಇದೆಲ್ಲವೂ ವರ್ಷದ ಅತ್ಯಂತ ಕತ್ತಲೆಯ ರಾತ್ರಿಯಲ್ಲಿ ನಡೆಯೋದು ತುಂಬಾನೇ ಆಸಕ್ತಿಕರ. ಆಧ್ಯಾತ್ಮಿಕತೆಯನ್ನ ಯಾವಾಗ್ಲೂ ಬೆಳಕಿಗೆ ಹೋಲಿಸ್ತಾರೆ, ಸತ್ಯದ ಬೆಳಕು, ಜ್ಞಾನದ ಬೆಳಕು. ಹೌದು. ಹಾಗಾದ್ರೆ ಕತ್ತಲೆಯನ್ನ ಯಾಕೆ ಆಚರಿಸ್ಬೇಕು? ಇಲ್ಲೇ ಶಿವನ ಪರಿಕಲ್ಪನೆ ಬೇರೆ ದೇವತೆಗಳಿಗಿಂತ ವಿಭಿನ್ನವಾಗೋದು. ಈ ಚಿಂತನಾ ಕ್ರಮದಲ್ಲಿ ಬೆಳಕಿಗೆ ಒಂದು ಮೂಲ ಇದೆ ಮತ್ತು ಅದು ಸೀಮಿತ. ಸರಿ. ಒಂದು ಬಲ್ಬ್ಗೆ ಬ್ಯಾಟರಿ ಅನ್ನೋ ಮೂಲ ಇದೆ, ಅದು ಖಾಲಿಯಾಗುತ್ತೆ. ಸೂರ್ಯನಿಗೂ ಒಂದು ಮೂಲ ಇದೆ, ಅವನು ಅಸ್ತಮಿಸ್ತಾನೆ. ಆದ್ರೆ ಕತ್ತಲೆಗೆ ಮೂಲ ಇಲ್ಲ, ಅದು ಎಲ್ಲೆಡೆ ಇದೆ. ಬ್ರಹ್ಮಾಂಡದ ಎಲ್ಲಾ ನಕ್ಷತ್ರಗಳನ್ನ ಮತ್ತು ಗ್ಯಾಲಕ್ಸಿಗಳನ್ನ ತೆಗೆದುಹಾಕಿದ್ರೆ ಉಳಿಯೋದೇನು?
ಕೇವಲ ಕತ್ಲು. ಅದನ್ನ ಕೆಟ್ಟದ್ದು ಅಂತ ನೋಡ್ದೆ ಎಲ್ಲಾ ಸೃಷ್ಟಿಯನ್ನ ತನ್ನೊಳಗೆ ಹಿಡಿದಿಟ್ಕೊಂಡಿರೋ ಅನಂತ ಶೂನ್ಯವಾಗಿ ನೋಡ್ಲಾಗುತ್ತೆ. ಅದು ಎಲ್ಲಾ ಸೃಷ್ಟಿಯ ಹಿನ್ನೆಲೆಯಾಗಿರೋ ಕ್ಯಾನ್ವಾಸ್ ಇದ್ದಾಗೆ. ಅಂದ್ರೆ ಎಲ್ಲವೂ ಹುಟ್ಟೋದು ಆ ಶೂನ್ಯದಿನ್ನಲೆ. ಶಿವ ಅನ್ನೋ ಪದದ ಅರ್ಥಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಹೌದು. ಶಿವ ಅನ್ನೋ ಪದವನ್ನ ಅಕ್ಷರಶಃ ಯಾವುದು ಇಲ್ಲವೋ ಅದು ಅಂತ ದಟ್ ವಿಚ್ ಇಸ್ ನಾಟ್ ಅಂತ ಭಾಷಾಂತರಿಸಬಹುದು. ಓ, ಈ ರಾತ್ರಿಯ ಆಚರಣೆಯು ನಮ್ಮ ಸಣ್ಣ ನಾನು ಅನ್ನೋ ಅಹಂಕಾರವನ್ನ ಬ್ರಹ್ಮಾಂಡದ ಆ ವಿಶಾಲವಾದ ಶೂನ್ಯದಲ್ಲಿ ಕರಗಿಸೋ ಒಂದು ಪ್ರಯತ್ನ. ಯಾವುದು ಇಲ್ಲವೋ ಅದು. ಈ ಶೂನ್ಯದ ಕಲ್ಪನೆಯನ್ನ ಗ್ರಹಿಸೋದು ಕಷ್ಟ. ಬಹುಶಃ ಇದಕ್ಕಾಗಿಯೇ ನಮ್ಮ ಹಿರಿಯರು ಪುರಾಣ ಕಥೆಗಳನ್ನ ಬಳಸಿದ್ದು. ಹೌದು. ಹೌದು, ಈ ಅಮೂರ್ತ ಸತ್ಯಗಳನ್ನ ಮಾನವೀಯ ನಾಟಕದ ರೂಪದಲ್ಲಿ ಹೇಗೆ ಹೇಳಿದ್ದಾರೆ? ಉದಾಹರಣೆಗೆ ನೀಲಕಂಠನ ಕಥೆ. ಹೌದು. ಪುರಾಣಗಳು ಸೂಕ್ಷ್ಮವಾಗಿ ಏನನ್ನೂ ಹೇಳಲ್ಲ. ಅವು ಎಲ್ಲವನ್ನೂ ದೊಡ್ಡ ಪ್ರಮಾಣದಲ್ಲಿ ತೋರಿಸುತ್ತೆ. ಸಮುದ್ರ ಮಂಥನದ ಕಥೆಯು ಸಂಪೂರ್ಣ ಹತಾಶೆಯಿಂದ ಶುರುವಾಗುತ್ತೆ. ದೇವತೆಗಳು ಒಂದು ಶಾಪದಿಂದಾಗಿ ತಮ್ಮೆಲ್ಲ ಶಕ್ತಿ, ತೇಜಸ್ಸು, ಅಮರತ್ವ ಎಲ್ಲವನ್ನೂ ಕಳ್ಕೊಂಡಿರ್ತಾರೆ. ಮತ್ತು ಅಸುರರು ದಿನದಿಂದ ದಿನಕ್ಕೆ ಬಲಶಾಲಿಗಳಾಗ್ತಿರ್ತಾರೆ. ಅವರಿಗೆ ತಕ್ಷಣವೇ ಅಮೃತ ಬೇಕಾಗಿರುತ್ತೆ. ಆದ್ರೆ ಅದನ್ನ ಪಡೆಯಕ್ಕೆ ಕ್ಷೀರಸಾಗರವನ್ನೇ ಕಡಿಬೇಕು. ಅದೊಂದು ಬ್ರಹ್ಮಾಂಡದ ಗಾತ್ರದ ಯೋಜನೆ. ಮಂದಾರ ಪರ್ವತವನ್ನ ಕಡುಗೋಲಾಗಿ ಮತ್ತು ಸರ್ಪರಾಜ ವಾಸುಕಿಯನ್ನ ಹಗ್ಗವಾಗಿ ಬಳಸ್ತಾರೆ. ಹೌದು. ದೇವತೆಗಳು ಬಾಲದ ಕಡೆ, ಅಸುರರು ತಲೆಯ ಕಡೆ ಹಿಡ್ಕೊಂಡು ಈ ಬೃಹತ್ ಹಗ್ಗಜಗ್ಗಾಟವನ್ನ ಶುರು ಮಾಡ್ತಾರೆ. ಎಲ್ಲರ ಕಣ್ಣಲ್ಲೂ ದುರಾಸೆ, ಅಮರತ್ವ ಮತ್ತು ಸಂಪತ್ತು ಬೇಕೆಂಬ ಬಯಕೆ. ಅವರು ಅಮೃತವನ್ನ ನಿರೀಕ್ಷಿಸ್ತಿದ್ರು. ಆದ್ರೆ ಮೊದಲು ಬಂದಿದ್ದೇ ಬೇರೆ. ನೀವು ಅಷ್ಟು ಆಳವಾದದ್ದನ್ನ ಕಡದಾಗ, ಅದು ಸಾಗರ ಇರ್ಲಿ ಅಥವಾ ನಿಮ್ಮ ಮನಸ್ಸೇ ಇರ್ಲಿ, ಮೊದಲು ಮೇಲೆಗ್ ಬರೋದು ಕೆಸುರು, ವಿಷ. ಹೌದು, ಹಾಲಾಹಲ ಅನ್ನೋ ಭಯಂಕರ ವಿಷ. ಅದು ಕೇವಲ ಕುಡಿಬೇಡಿ ಅನ್ನೋ ವಿಷ ಆಡಿರ್ಲಿಲ್ಲ. ಓ, ಅದರ ಹೊಗೆಯೇ ಅಷ್ಟು ವಿಷಕಾರಿಯಾಗಿತ್ತು ಅಂದ್ರೆ ದೇವತೆಗಳು ಮತ್ತು ಅಸುರರು ಇಬ್ರಿಗೂ ಉಸಿರುಗಟ್ಟೋಕ್ ಶುರುವಾಯಿತು. ಅದು ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡೋಷ್ಟು ಪ್ರಬಲವಾಗಿತ್ತು. ಅಂದ್ರೆ ಅಮರತ್ವದ ಹುಡುಕಾಟದಲ್ಲಿ ಅವರು ಆಕಸ್ಮಿಕವಾಗಿ ಪ್ರಳಯವನ್ನೇ ಸೃಷ್ಟಿಸಿಬಿಡ್ತಾರೆ. ಹೌದು. ಸಂಪೂರ್ಣ ಭಯಭೀತರಾಗಿ ಅವರೆಲ್ಲರೂ ತಮ್ಮ ಜಗಳವನ್ನ ನಿಲ್ಲಿಸಿ ಈ ಮಟ್ಟದ ಶೂನ್ಯವನ್ನ ನಿಭಾಯಿಸಬಲ್ಲ ಏಕೈಕ ವ್ಯಕ್ತಿಯ ಹತ್ತಿರ ಓಡ್ತಾರೆ. ಶಿವ. ಅಸ್ತಿತ್ವವನ್ನ ಉಳಿಸು ಅಂತ ಅವರೆಲ್ಲರೂ ಅವನನ್ನ ಬೇಡ್ಕೋತಾರೆ. ಮತ್ತು ಶಿವನು ಯಾವುದೇ ಹಿಂಜರಿಕೆ ಇಲ್ಲದೆ ಆ ವಿಷವನ್ನ ಬೊಗಸಿಯಲ್ಲಿ ತಗೊಂಡು ಕುಡಿದುಬಿಡ್ತಾನೆ. ಆದರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ. ಅವನ ಪತ್ನಿ ಪಾರ್ವತಿಯೂ ಇದನ್ನ ನೋಡ್ತಿರ್ತಾಳೆ. ಆ ವಿಷವು ಅವನ ಹೊಟ್ಟೆ ಸೇರಿದ್ರೆ ಅವನೊಳಗಿರೋ ಸೃಷ್ಟಿಗೆ ಅಪಾಯ ಅಂತ ಅವಳು ಗೊತ್ತಿರ್ತಾಳೆ. ಹಾಗಾಗಿ ಅವಳು ಮುಂದಕ್ಕೆ ಬಂದು ಅವನ ಗಂಟ್ಲನ್ನ ಹಿಡಿತಾಳೆ. ವಿಷ ಕೆಳಗೆ ಇಳಿಯದಂತೆ ಅಥವಾ ಅದನ್ನ ಹೊರಗೆ ಉಗ್ಲದಂತೆ ಅಷ್ಟು ಗಟ್ಟಿಯಾಗಿ ಹಿಡ್ತಾಳೆ. ವಿಷ ಅವನ ಗಂಟ್ಲಲ್ಲೇ ನಿಂತುಬಿಡುತ್ತೆ. ಮತ್ತು ಅದು ಎಷ್ಟು ಪ್ರಬಲವಾಗಿತ್ತೆಂದ್ರೆ ಅವನ ಕುತ್ತಿಗೆ ಶಾಶ್ವತವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅದಕ್ಕಾಗಿಯೇ ಅವನಿಗೆ ನೀಲಕಂಠ ಅಂತ ಹೆಸರು ಬಂದಿದ್ದು. ನೀಲಿ ಕುತ್ತಿಗೆ ಅವನು. ಇದು ಕೇವಲ ಒಂದು ಕಥೆ ಅಲ್ಲ, ಇದೊಂದು ಅದ್ಭುತ ರೂಪಕ ಅಲ್ವಾ? ಖಂಡಿತ. ನಾವೆಲ್ಲರೂ ಜೀವನದಲ್ಲಿ ವಿಷವನ್ನ ಎದುರಿಸ್ತೀವಿ. ಕೋಪ, ದ್ವೇಷ, ನೋವು. ಅದನ್ನ ನುಂಗಿ ನಮ್ಮನ್ನ ನಾವೇ ನಾಶ ಮಾಡ್ಕೋಬಾರ್ದು ಅಥವಾ ಬೇರೆಯವರ ಮೇಲೆ ಕಾರಿ ಸಂಬಂಧಗಳನ್ನ ಹಾಳು ಮಾಡ್ಕೋಬಾರ್ದು. ಬದಲಿಗೆ ಅದನ್ನ ಹಿಡಿಯಿಡಬೇಕು, ಗಮನಿಸಬೇಕು ಮತ್ತು ಪರಿವರ್ತಿಸಬೇಕು. ಆ ವಿಷವನ್ನ ನಮ್ಮ ಗಂಟ್ಲಲ್ಲೇ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳಬೇಕು. ಇದೇ ಕಾರಣಕ್ಕೆ ಶಿವರಾತ್ರಿಯಂದು ಜನರು ಶಿವಲಿಂಗಕ್ಕೆ ನೀರು ಮತ್ತು ಹಾಲನ್ನ ಅರ್ಪಿಸೋದು. ಸಾಂಕೇತಿಕವಾಗಿ ಅವನ ಸುಡುತ್ತಿರೋ ಗಂಟಲನ್ನ ತಂಪಾಗಿಸೋಕೆ ಪ್ರಯತ್ನಿಸೋ ಕೃತಜ್ಞತೆಯ ಕ್ರಿಯೆಯದು. ಇದು ದೈವಿಕ ಮತ್ತು ಬ್ರಹ್ಮಾಂಡದ ಮಟ್ಟದಲ್ಲಿ ನಡೆದ ಕಥೆ. ಆದ್ರೆ ಇನ್ನೊಂದು ಕಥೆ ಇದೆ, ಅದು ಹೆಚ್ಚು ಮಾನವೀಯ ಅನ್ಸುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನ ಕಥೆ. ಹೌದು. ಬೇಟೆಗಾರನ ಕಥೆ. ಹೌದು. ಲುಬ್ಧಕನ ಕಥೆ. ಅನೇಕರಿಗೆ ಇದೇ ಮಹಾಶಿವರಾತ್ರಿಯ ನಿಜವಾದ ಹೃದಯ. ಯಾಕಂದ್ರೆ ಈ ವ್ಯಕ್ತಿ ಋಷಿ ಅಥವಾ ಪೂಜಾರಿ ಅಲ್ಲ, ಅವನೊಬ್ಬ ಸಾಮಾನ್ಯ ಬೇಟೆಗಾರ. ಅವನಿಗೆ ಅದು ಬಹಳ ಕೆಟ್ಟ ದಿನ ಆಗಿರುತ್ತೆ. ಕುಟುಂಬಕ್ಕೆ ಆಹಾರ ಸಿಗದೆ ಕಾಡಿನಲ್ಲಿ ದಾರಿ ತಪ್ಪಿರ್ತಾನೆ. ಕತ್ಲಾಗ್ತಿದ್ದಂತೆ ಅವನನ್ನ ಒಂದು ಹುಲಿ ಹಿಂಬಾಲಿಸ್ತಿರುತ್ತೆ. ಪ್ರಾಣ ನುಡಿಸ್ಕೊಳ್ಳಕ್ಕೆ ಅವನು ಹತ್ತಿರದಲ್ಲಿದ್ದ ಬಿಲ್ವಪತ್ರೆ ಮರವನ್ನ ಏರ್ತಾನೆ. ಅವನು ಸಿಕ್ಕಾಕೊಳ್ತಾನೆ. ಕೆಳಗೆ ಹುಲಿ, ಸುತ್ತಲೂ ಕತ್ಲು ಮತ್ತು ಹೊಟ್ಟೆಯಲ್ಲಿ ಹಸಿವು. ನಿದ್ದೆ ಮಾಡಿದ್ರೆ ಮರದಿಂದ ಬಿದ್ದು ಹುಲಿಗೆ ಆಹಾರ ಆಗ್ತೀನಿ ಅನ್ನೋ ಭಯ. ಹಾಗಾಗಿ ಎಚ್ಚರವಾಗಿರೋಕೆ ಅವನು ಯಾಂತ್ರಿಕವಾಗಿ ಒಂದು ಕೆಲಸ ಮಾಡೋಕ್ ಶುರು ಮಾಡ್ತಾನೆ. ಮರದ ಎಲೆಗಳನ್ನ ಒಂದೊಂದಾಗಿ ಕಿತ್ತು ಕೆಳಗೆ ಹಾಕ್ತಾನೆ. ಕಿತ್ತು ಹಾಕು, ಕಿತ್ತು ಹಾಕು. ಹೌದು.
ಅವನಿಗೆ ತಿಳಿದ ವಿಷಯ ಅಂದ್ರೆ ಆ ಮರದ ಕೆಳಗೆ ಒಂದು ಪ್ರಾಚೀನ ಶಿವಲಿಂಗ ಇರುತ್ತೆ ಮತ್ತು ಆ ದಿನ ಮಹಾಶಿವರಾತ್ರಿಯಾಗಿರುತ್ತೆ. ಅವನಿಗೆ ಗೊತ್ತಿಲ್ಲದೆಯೇ ಅವನು ಪರಿಪೂರ್ಣ ಆಚರಣೆ ಮಾಡ್ತಿದ್ದ. ಹೌದು. ಆಹಾರ ಸಿಗದ ಕಾರಣ ಉಪವಾಸ, ಹುಲಿಯ ಭಯದಿಂದ ಜಾಗರಣೆ ಮತ್ತು ಶಿವಲಿಂಗದ ಮೇಲೆ ಬಿಲ್ವಪತ್ರೆ ಎಲೆಗಳ ಅರ್ಪಣೆ. ಆದ್ರೆ ಅವನ ಉದ್ದೇಶ ಬರೀ ಪ್ರಾಣ ಉಳಿಸ್ಕೊಳ್ಳೋದು. ನಷ್ಟೇ. ರಾತ್ರಿ ಮುಂದುವರೆದಂತೆ ಒಂದು ಹೆಣ್ಣು ಜಿಂಕೆ ಅಳ್ಳಿಗೆ ಬರುತ್ತೆ. ಅವನು ಬಾಣ ಹೂಡೋಕೆ ಸಿದ್ಧನಾಗ್ತಾನೆ. ಆದ್ರೆ ಆ ಜಿಂಕೆ, ನನ್ನ ಮರಿಗಳಿಗೆ ಹಾಲುಣಿಸಿ ಬರ್ತೀನಿ, ದಯವಿಟ್ಟು ನನ್ನನ್ನ ಈಗ ಕೊಲ್ಬೇಡ ಅಂತ ಬೇಡ್ಕೊಳ್ಳುತ್ತೆ. ಅವನಿಗೆ ಆಶ್ಚರ್ಯವಾದ್ರೂ ಅದರ ಮಾತಿನಲ್ಲಿ ಸತ್ಯವನ್ನ ಕಂಡು ಅದನ್ನ ಹೋಗೋಕೆ ಬಿಡ್ತಾನೆ. ಈ ಘಟನೆ ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತೆ. ಜಿಂಕೆಗಳ ಇಡೀ ಕುಟುಂಬ ಒಂದೊಂದಾಗಿ ಬಂದು ಮಾತ್ಕೊಟ್ಟು ಹಿಂತಿರುಗ್ತವೆ. ಹೌದು. ಆ ಬೇಟೆಗಾರನ ಹತಾಶೆ ಮತ್ತು ಹಸಿವು ನಿಧಾನವಾಗಿ ಕರಗೋಕೆ ಶುರುವಾಗುತ್ತೆ. ಆ ರಾತ್ರಿಯ ಮೌನ, ಆ ಕತ್ತಲೆ ಮತ್ತು ಎಲೆಗಳನ್ನ ಕೆಳಗೆ ಹಾಕೋ ಆ ಪುನರಾವರ್ತಿತ ಧ್ಯಾನಸ್ಥ ಕ್ರಿಯೆ ಅವನೊಳಗಿನ ಬೇಟೆಗಾರನನ್ನ ಕರಗಿಸ್ತಿತ್ತು. ಅವನ ಕ್ರೌರ್ಯವು ಸಹಾನುಭೂತಿಯಾಗಿ ಬದಲಾಗ್ತಿತ್ತು. ಹೌದು. ಬೆಳಿಗ್ಗೆ ಆಗತ್ತೆ, ಹುಲಿ ಹೊರಟು ಹೋಗುತ್ತೆ ಮತ್ತು ಮಾತು ಕೊಟ್ಟ ಹಾಗೆ ಆ ಇಡೀ ಜಿಂಕೆಗಳ ಕುಟುಂಬವು ಅವನ ಆಹಾರವಾಗೋಕೆ ಮರದ ಕೆಳಗೆ ಬಂದ್ನಿಲ್ಲುತ್ತೆ. ಅದನ್ನ ನೋಡಿದ ಲುಬ್ಧಕನಿಗೆ ತನ್ನ ಬಾಣವನ್ನ ಎತ್ತಲು ಸಾಧ್ಯವಾಗುವುದಿಲ್ಲ. ಅವನ ಕಣ್ಣಲ್ಲಿ ನೀರ್ ಬರುತ್ತೆ. ರಾತ್ರಿಯ ಕತ್ತಲೆಯು ಅವನ ಹೃದಯದ ಕತ್ತಲೆಯನ್ನ ಸುಟ್ಟಾಕಿರುತ್ತೆ. ಅವನ ಆ ಶುದ್ಧ ಕರುಣೆಯ ಕ್ಷಣದಲ್ಲಿ ಶಿವನು ಪ್ರತ್ಯಕ್ಷನಾಗ್ತಾನೆ. ಅವನಿಗೆ ಮಂತ್ರಗಳ ಜ್ಞಾನ ಇಲ್ಲ, ಪೂಜೆಯ ಉದ್ದೇಶ ಇಲ್ಲ, ಆದ್ರೂ ಅವನಿಗೆ ಮುಕ್ತಿ ಸಿಗುತ್ತೆ. ಇದನ್ನೇ ಅಕಾಮ್ಯ ಭಕ್ತಿ ಅಂತಾರೆ. ಅಂದ್ರೆ ಯಾವುದೇ ಬಯಕೆ ಇಲ್ಲದ ಭಕ್ತಿ. ಓ, ಶಿವರಾತ್ರಿಯ ಪ್ರಕ್ರಿಯೆಯು ನಿಮಗೆ ಅದರ ಬಗ್ಗೆ ಅರಿವಿಲ್ಲದಿದ್ದರೂ ನಿಮ್ಮ ಮೇಲೆ ಕೆಲಸ ಮಾಡಬಲ್ಲದು ಅನ್ನೋ ಒಂದು ಶಕ್ತಿಯುತ ಕಲ್ಪನೆ ಇದು. ನೀವು ಕೇವಲ ಹಾಜರಿದ್ದರೆ, ಎಚ್ಚರವಾಗಿದ್ದರೆ ಸಾಕು. ಉದ್ದೇಶಕ್ಕಿಂತ ಇರುವಿಕೆ ಅಂದ್ರೆ ಪ್ರೆಸೆನ್ಸ್ ಮುಖ್ಯವಾಗುತ್ತೆ. ಆ ಬೇಟೆಗಾರನ ಕಥೆಯಲ್ಲಿ ಒಂದು ಆದಿಮ ಶಕ್ತಿ ಇದೆ. ಭಯ, ಜಾಗರಣೆ ಮತ್ತು ಅಂತಿಮವಾಗಿ ಪರಿವರ್ತನೆ. ಆ ಕಚ್ಚಾ ಅನುಭವ ಇವತ್ತಿಗೂ ಎಲ್ಲಾದ್ರೂ ಜೀವಂತವಾಗಿದೆಯಾ? ನೇಪಾಳದ ಪಶುಪತಿನಾಥಕ್ಕೆ ಹೋದ್ರೆ ಬಹುಶಃ ಅದರ ಪ್ರತಿಧ್ವನಿಯನ್ನ ಕಾಣಬಹುದು ಅನ್ಸುತ್ತೆ. ಖಂಡಿತ. ಪಶುಪತಿನಾಥದಲ್ಲಿನ ಶಿವರಾತ್ರಿಯು ಮರದಲ್ಲಿನ ಶಾಂತ ಜಾಗರಣೆಯ ತರ ಅಲ್ಲ. ಅದೊಂದು ಸುಂದರ ಗೊಂದಲ, ಒಂದು ಬ್ಯೂಟಿಫುಲ್ ಕೇಯಾಸ್. ಹೌದು. ಅದು ತೀವ್ರತೆಯ ಸಾಕಾರ ರೂಪ. ನಾನು ಓದಿದ ವಿವರಣೆಗಳು ಅದನ್ನ ಇಂದ್ರಿಯಗಳ ಮೇಲಿನ ದಾಳಿ ಅಂತ ಬಣ್ಣಿಸ್ತವೆ. ಹೌದು. ಲಕ್ಷಾಂತರ ಜನರನ್ನ ಕಲ್ಪಿಸಿಕೊಳ್ಳಿ. ಗಾಳಿಯು ಅಸಂಖ್ಯಾತ ಕಟ್ಟಿಗೆಯ ಬೆಂಕಿಯಿಂದ ಹೊಗೆಯಿಂದ ತುಂಬಿರುತ್ತೆ. ಅದೇ ಪಶುಪತಿನಾಥವು ಒಂದು ಪ್ರಮುಖ ಶ್ಮಶಾನವೂ ಹೌದು. ನದಿಯ ದಡದಲ್ಲಿ ಶವಸಂಸ್ಕಾರಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಓ, ಹಾಗಾಗಿ ಅಗರಬತ್ತಿಯ ಸುವಾಸನೆಯೂ ಸಾವಿನ ವಾಸನೆಯೊಂದಿಗೆ ಬೆರೆತಿರುತ್ತೆ. ಸಾವು ಮತ್ತು ಜೀವನ ಅಕ್ಕಪಕ್ಕದಲ್ಲಿ, ಯಾವುದೇ ಮುಚ್ಚುಮರೆಯಿಲ್ಲದೆ. ನಿಖರವಾಗಿ. ಮತ್ತು ನಂತರ ಶಬ್ದ. ಸಾವಿರಾರು ಧ್ವನಿಗಳಿಂದ ಓಂ ನಮಃ ಶಿವಾಯ ಎಂಬ ನಿರಂತರ ಮಂತ್ರಘೋಷ, ಢೋಲು ಮತ್ತು ಘಂಟೆಗಳ ಸದ್ದು. ಮತ್ತು ನಂತರ ಸಾಧುಗಳು. ಅವರು ಈ ರಾತ್ರಿಗಾಗಿಯೇ ಪರ್ವತಗಳಿಂದ ಇಳಿದು ಬರ್ತಾರೆ, ಮೈಗೆ ಬೂದಿ ಬಳಿದುಕೊಂಡು, ಉದ್ದನೆಯ ಜಟೆ ಕೂದಲಿನೊಂದಿಗೆ. ಒಂದು ನಿಮಿಷ. ಅಂದ್ರೆ ಒಂದೇ ಸ್ಥಳದಲ್ಲಿ ಒಂದೇ ರಾತ್ರಿ ಪವಿತ್ರ ಮಂತ್ರಘೋಷ, ಶವಸಂಸ್ಕಾರದ ಹೊಗೆ ಮತ್ತು ಸಾಧುಗಳು ಗಾಂಜಾ ಸೇದೋದು, ಇದೆಲ್ಲವೂ ಒಟ್ಟಿಗೆ ನಡೆಯುತ್ತಾ? ಅದು ನಂಬೋಕೆ ಅಸಾಧ್ಯವಾದ ಚಿತ್ರಣ. ಹೌದು. ನೇಪಾಳದಲ್ಲಿ ಗಾಂಜಾ ಕಾನೂನು ಬಾಹಿರ. ಆದರೆ ಈ ಒಂದು ರಾತ್ರಿ ದೇವಾಲಯದ ಆವರಣದಲ್ಲಿ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿರ್ತಾರೆ. ಹೌದಾ? ಸಾಧುಗಳಿಗೆ ಅದು ಪ್ರಸಾದ, ಶಿವನಿಂದ ಬಂದ ಪವಿತ್ರ ಅರ್ಪಣೆ. ಲೌಕಿಕ ಪ್ರಪಂಚದಿಂದ ಸಂಪರ್ಕ ಕಡಿದುಕೊಳ್ಳಲು ಅದನ್ನೊಂದು ಸಾಧನವಾಗಿ ಅವರು ಬಳಸ್ತಾರೆ. ಇದು ಎಲ್ಲವನ್ನೂ ತಿರುಗುಮುರುಗು ಮಾಡುವ ರಾತ್ರಿಯಂತೆ ಕಾಣಿಸುತ್ತೆ. ಸಮಾಜವು ನಿದ್ದೆ ಮಾಡು ಅಂದ್ರೆ ಈ ಹಬ್ಬವು ಎಚ್ಚರವಾಗಿರು ಅನ್ನುತ್ತೆ. ಹೌದು. ಸಮಾಜವು ಸಾವಿಗೆ ಹೆದರುತ್ತೆ, ಇಲ್ಲಿ ಅದು ಆಚರಣೆಯ ಭಾಗ. ಇದು ನಮ್ಮದೇ ಮಾದರಿಗಳನ್ನ ಮುರಿಯೋ ರಾತ್ರಿ. ಹೌದು. ಇದು ಸಭ್ಯವಾಗಿ ಅಥವಾ ಸರಿಯಾಗಿ ವರ್ತಿಸೋ ಬಗ್ಗೆ ಅಲ್ಲ. ಇದು ನಿಮ್ಮ ಅಸ್ತಿತ್ವದ ಸ್ಥಿತಿಯನ್ನೇ ಬದಲಾಯಿಸೋ ಬಗ್ಗೆ. ಹಾಗಾದ್ರೆ ಈ ಸಂಭಾಷಣೆಯನ್ನ ಕೇಳ್ತಿರೋ ನೇಪಾಳದಲ್ಲಿಲ್ಲದ ಮತ್ತು ಹುಲಿಯ ಭಯವಲ್ಲಿಲ್ಲದ ಸಾಮಾನ್ಯ ವ್ಯಕ್ತಿಗೆ ಇದರಿಂದ ಏನು ಪಾಠ? ನಾವು ಈ ಗ್ರಹದ ಜೋಡಣೆಯ ಬಗ್ಗೆ ಯಾಕೆ ತಲೆಕೆಡಿಸಿಕೊಳ್ಳಬೇಕು? ನನಗನಿಸುತ್ತೆ, ಇದನ್ನೊಂದು ಶೂನ್ಯ ಬಿಂದು ಅಥವಾ ರೀಸೆಟ್ ಮಾಡ್ಕೊಳ್ಳೋ ಅವಕಾಶವಾಗಿ ನೋಡಬಹುದು. ನಾವು ಜೀವನದಲ್ಲಿ ಎಲ್ಲವನ್ನೂ ಸಂಗ್ರಹಿಸ್ತೀವಿ. ವಸ್ತುಗಳು, ಅಭಿಪ್ರಾಯಗಳು, ಒತ್ತಡ, ನೆನಪುಗಳು ಇವೆಲ್ಲ ಸೇರಿ ನಾನು ಅನ್ನೋ ಒಂದು ದೊಡ್ಡ ಕಲ್ಪನೆಯನ್ನು ನಿರ್ಮಿಸ್ಕೊಳ್ತೀವಿ. ಅಹಂಕಾರ. ಸರಿ.
ಮಹಾಶಿವರಾತ್ರಿಯು ಒಂದು ರಾತ್ರಿ ಅವೆಲ್ಲವನ್ನು ಕೆಳಗಿಟ್ಟು ಕತ್ತಲೆ ಮತ್ತು ಮೌನವನ್ನ ಬಳಸಿ ರೀಸೆಟ್ ಬಟನ್ ಒತ್ತುವ ಒಂದು ರಚನಾತ್ಮಕ ಅವಕಾಶದಂತೆ. ಪರಂಪರೆಯು ಹೇಳೋ ಹಾಗೆ ಗ್ರಹದ ಶಕ್ತಿಯು ನಿಮ್ಗೆ ಸಹಾಯ ಮಾಡೋಕೆ ಸಿದ್ಧವಾಗಿದೆ. ಪುರಾಣಗಳು ಹೇಳೋ ಹಾಗೆ ಅರಿಯದೆ ಮಾಡಿದ ಪ್ರಯತ್ನಕ್ಕೂ ಫಲ ಸಿಗುತ್ತೆ. ಇದು ನಿಜಕ್ಕೂ ಒಂದು ಸವಾಲು. ಯಾವುದೇ ಗೊಂದಲಗಳಿಲ್ಲದೆ ಒಂದು ರಾತ್ರಿ ಕತ್ತಲೆಯಲ್ಲಿ ನಮ್ಮೊಂದಿಗೆ ನಾವೇ ಕುಳಿತುಕೊಳ್ಳೋಕೆ ಸಾಧ್ಯವೇ? ಮತ್ತು ಅದು ಸಾಧ್ಯವಾದ್ರೆ ಆ ಕತ್ತಲೆಯು ಖಾಲಿಯಾಗಿಲ್ಲ, ಅದು ವಾಸ್ತವವಾಗಿ ಸಾಧ್ಯತೆಗಳಿಂದ ತುಂಬಿದೆ ಅಂತ ನಾವು ಕಂಡುಕೊಳ್ಬಹುದು. ನನಗೆ ಆ ಬೇಟೆಗಾರನ ಕಥೆಯೇ ಮತ್ತೆ ಮತ್ತೆ ನೆನಪಿಗೆ ಬರ್ತಿದೆ. ಅವನು ತಿನ್ನಲ್ಪಡೋ ಭಯದಿಂದ ಮರವೇರಿದ್ದ, ಆದ್ರೆ ಮುಕ್ತಿ ಹೊಂದಿ ಕೆಳಗಿಳಿದ. ಹೌದು. ಅವನು ಏನನ್ನೂ ಯೋಜಿಸಿರ್ಲಿಲ್ಲ. ಅವನು ಕೇವಲ ಎಚ್ಚರವಾಗಿದ್ದ. ಅವನು ರಾತ್ರಿಯನ್ನ ಎದುರಿಸಿದ. ಕೆಲವೊಮ್ಮೆ ಅಷ್ಟೇ ಸಾಕು. ಹಾಗಾಗಿ ಬಹುಶಃ ಇಂದು ರಾತ್ರಿ ಟಿವಿ ಆನ್ ಮಾಡೋ ಬದಲು ದೀಪಗಳನ್ನ ಆರಿಸಿ ಸ್ವಲ್ಪ ಸಮಯ ಬೆನ್ನು ನೇರವಾಗಿಟ್ಟು ಕುಳಿತುಕೊಳ್ಳಿ. ಆ ಮೌನದಲ್ಲಿ ನಿಮ್ಮೊಂದಿಗೆ ಯಾರು ಅಥವಾ ಏನು ಸಿಗಬಹುದು ಅಂತ ನೋಡಿ ನಿಮಗೆ ಆಶ್ಚರ್ಯವಾಗಬಹುದು.